ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸುಷ್ಮಾ ಚಂದು ವ್ಲಾಗ್ಸ್ ಮಂಡ್ಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರೋದ ಅಂತ ಭಾವಿಸ್ತಾ ಈ ವ್ಲಾಗ್ ಅಂತ ಅಂದರೆ ಒಂದು 2-3 ದಿವಸದ ವ್ಲಾಗ್ ಆಗಿರುತ್ತೆ. ಸೊ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಗಳನ್ನ ತಗೊಂಡು ಆ್ಯಡ್ ಮಾಡಿದ್ದೀನಿ. ಹಾಗೆ ನಮ್ಮದು ಹುಣ್ಣಿಮೆ ಹರಕೆ, ಸೊ 6ನೇ ಹುಣ್ಣಿಮೆ ಹರಕೆನ ತೀರಿಸಿದ್ವಿ. ಸೊ ಈ ಸಲ ಸಿಕ್ಕಾಬಟ್ಟೆ ರಶ್ ಇತ್ತು. ಸೊ ದರ್ಶನ ಮುಗಿಸ್ಕೊಂಡು ದೇವಸ್ಥಾನದ ಸ್ವಲ್ಪ ಬಂದು ಅಲ್ಲೇ ಆಗಲೇ 3 ಗಂಟೆ ಏನೋ ಆಗಿತ್ತು ಅನಿಸುತ್ತೆ. ತುಂಬ ಹೊಟ್ಟೆ ಹಸಿವಿತ್ತು. ಹಾಗಾಗಿ ಅಲ್ಲೇ ಸ್ವಲ್ಪ ಲಾಡುನ ಅಂದರೆ ಟಿಕೆಟ್ ತೊಗೊಂಡಿದ್ವಿ. 100 ರೂಪಾಯಿ ಒಬ್ಬರಿಗೆ ಟಿಕೆಟ್, 100 ರೂಪಾಯಿ. ಸೊ 100 ರೂಪಾಯಿ ಟಿಕೆಟಲ್ಲಿ 2 ಲಾಡು ಬರುತ್ತೆ. ಹಾಗಾಗಿ ಅಲ್ಲೇ ಒಂದು ಲಾಡನ್ನು ತೊಗೊಂಡು ಶೇರ್ ಮಾಡಿಕೊಂಡು ಸ್ವಲ್ಪ ತಿಂದ್ಬಿಟ್ಟು ಮುಂದೆ ಹೋಟ್ಲುಗಳು ಸಿಕ್ಕಿದಾಗ ಅಲ್ಲಿ ಊಟ ಮಾಡೋಣ ಅಂದ್ಕೊಂಡು ಬಂದ್ವಿ. ಮತ್ತು ನೆಕ್ಸ್ಟ್ ಡೇ ನನ್ನ ಮಗನ ಸ್ಕೂಲಲ್ಲಿ ಮೀಟಿಂಗ್ ಸೆಷನ್ ಇತ್ತು. ಸೊ ಹಾಗಾಗಿ ಮೀಟಿಂಗ್ಗೆ ಅಂತ ಬಂದ್ವಿ. ಅವರು ಪಾಪ 10 ಗಂಟೆ 10:30ಗೆ ಟೈಮ್ ಕೊಟ್ಟಿದ್ದರು. ನಮ್ಮ ಮನೆಯಿಂದ ನಾವು ಫ್ರೆಂಡ್ಸ್ ಎಲ್ಲ ಹೊರಡೋಷ್ಟರೊಳಗೆ 11:30ನೇ ಆಗಿತ್ತು. ಸೊ ಅಲ್ಲಿ ಸ್ವಲ್ಪ ಅರ್ಧ ಮೀಟಿಂಗೇ ಮುಗ್ದೋಗಿತ್ತು. ಇದು ನನ್ನ ಮಗನ ಸ್ಕೂಲು. ಸೊ ಗ್ರೌಂಡಿಂಗ್ ಎಲ್ಲ ಚೆನ್ನಾಗಿದೆ. ಅಲ್ಲಿ ವಾತಾವರಣ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿತ್ತು ಅಂತ ಹೇಳ್ಬಿಡಿ. ಒಳ್ಳೆ ಕೂಲಾಗಿ ಕಾಮಾಗಿ ವಾತಾವರಣ ಎಲ್ಲ ಚೆನ್ನಾಗಿತ್ತು. ಹಾಗೆ ಮೀಟಿಂಗ್ ಮುಗಿಸ್ಕೊಂಡು ಅಲ್ಲೇ ಸ್ನ್ಯಾಕ್ಸ್ ಕೊಟ್ಟಿರೋ ತಿನ್ಕೊಂಡಾಗೆ ಬುಕ್ಸ್ಗಳು ಕೊಡ್ತೀವಿ ಅಂತ ಹೇಳಿದರು. ಹಾಗಾಗಿ ಬುಕ್ಸ್ ತೊಗೊಂಡು ಬಂದ್ವಿ. ಬುಕ್ಸೇ 5,500 ಆಯಿತು. ಏನು ಓದೋಣಪ್ಪ, ಏನು ಬರ್ಸೋದು, ICSE ಸಿಲೆಬಸ್ಸು. ಸೊ ಅದು ನನಗೆ ಫಸ್ಟಿಂದ ನನ್ನ ಮಗನ ಜೊತೆ ನಾನು ಕಲಿತಿದ್ದೀನಿ ಅಂತ ಹೇಳ್ತೀನಿ. ಹಾಗೆ ನನ್ನ ಮಗ ಇಲ್ಲಿ ಚಿಕ್ಕವನು ಮಾವಿನ ಹಣ್ಣನ್ನ ತುಂಬ ಇಷ್ಟಪಟ್ಟು ತಿಂತಾನೆ ಚೆನ್ನಾಗಿ. ಅದ್ರ ಅದರಲ್ಲೂ ಹಣ್ಣನ್ನು ತಿನ್ನಲ್ಲ ಅವನು, ವಾಟೆ ಕೇಳ್ತಾನೆ ಮಾವಿನ ಹಣ್ಣು. ಅದನ್ನ ಎಷ್ಟು ಚೆನ್ನಾಗಿ ತಿಂದಿರ್ತಾನೆ ಅಂದರೆ ಫುಲ್ ವೈಟ್ ಕಾಣಿಸಿರ್ಬೇಕು. ಆ ಥರ ಅಷ್ಟು ಕ್ಲೀನಾಗಿ ಮಾವಿನ ಹಣ್ಣನ್ನು ಅಷ್ಟು ಚೆನ್ನಾಗಿ ತಿಂದಿರ್ತಾನೆ. ಮತ್ತು ಇದು ಗುರುಪ್ರವೇಶದಲ್ಲಿ ತಗೊಂಡಿದ್ದಂಥ ಒಂದೆರಡು ಕ್ಲಿಪ್ಪು ಹೋಮದ್ದು ಎಲ್ಲ ತಗೊಂಡಿದ್ದೆ. ಸೊ ಅದು ಹೆಂಗೆ ಡಿಲೀಟ್ ಆಯಿತು ಅನ್ನೋದೇ ಗೊತ್ತಿಲ್ಲ. ವೀಡಿಯೋ ಬೇರೆ ಯಾವುದೋ ವೀಡಿಯೋ ಜೊತೆಗೆ ಡಿಲೀಟ್ ಆಗಿಬಿಟ್ಟೈತೆ. ಹಾಗೆ ಇವರಿಬ್ಬರು, ನನ್ನ ನಾದಿನಿ ಮಗ ಒಬ್ಬ, ನನ್ನ ಮಗ ಒಬ್ಬ, ಇಬ್ಬರು ಪೂರಿ ತಿಂತಾಯಿರು. ಅಲ್ಲಿ ನನ್ನ ಚಿಕ್ಕ ಮಗನಂತೂ ನಿಜ ಹೇಳ್ತೀನಿ ತುಂಬ ಕ್ವಾಟ್ಲೆ ಕೊಡ್ತಾನೆ ಅವನು. ಆಮೇಲೆ ಅಲ್ಲೆಲ್ಲರನ್ನೂ ತೀಟೆ ಮಾಡೋದು. ಇಲ್ಲ ಅಂತ ಅಂದರೆ ನನ್ನ ಹತ್ರ ಬಂದು ಅಳೋದು. ಸ್ವಲ್ಪ ಮೊಬೈಲನ್ನು ನೋಡಿ ಅಡಿಕ್ಟ್ ಆಗಿದೆ. ಸೊ ಅದು ಅಭ್ಯಾಸನ ಬಿಡಿಸೋಣ ಅಂತ ಹೇಳಿ ಮಾಡ್ತಿದ್ದೀನಿ. ಸೊ ಈ ಹುಡುಗಿನಂತೂ ಅವನು ಗುರುಪ್ರವೇಶದಲ್ಲಿ 2 ದಿವಸ ಆ ಹುಡುಗಿನ ಎಲ್ಲೋದ್ರೂ ಬಿಟ್ಟಿಲ್ಲ. ಮೊದಲನೇ ದಿವಸ ಸುಮಾರಾಗಿದ್ದ, ಆದರೆ 2ನೇ ದಿವಸ ಅಂತ ಹುಡುಗಿನ ಎಲ್ಲೋದ್ರೂ ಬಿಡೋಲ್ಲ. ಹೇಳಿ ನೀವೇ ನೋಡ್ತಿರ್ಬೋದು ಯಾವ ಥರ ಹಿಂಸೆ ಕೊಡ್ತಾವನೆ ಅಂತ ಹೇಳಿ. ಹುಡುಗಿ ಸುಮ್ಮನೆ ಪಾಪ ಅದ್ರ ಪಾಡಗದು ಒಯ್ತಾಯಿದ್ರು ಬಿಡೋಲ್ಲ. ಹೋಗಿ ಬಟ್ಟೆ ಎಳೆದು ಅವ್ರ ಅಮ್ಮನ ಹತ್ರ ನಿಂತಿದ್ರು ಬಿಡೋಲ್ಲ. ಎದುರ್ಕೊಳ್ಳಲ್ಲ, ಯಾರಿಗೂ ಎದುರ್ಕೊಳ್ಳಲ್ಲ. ಹೋಗ್ಬಿಟ್ಟು ತೀಟೆ ಮಾಡೋದು. ಫುಲ್ಲು ತೀಟೆ ಅಂದರೆ ತೀಟೆ ಸುಬ್ಬ ಆಗ್ಬಿಟ್ಟವನೇ. ಹಾಗೆ ಸಂಜೆ ಅಂದರೆ ಶನಿವಾರದ ವ್ಲಾಗ್ ಅಂದರೆ ನಮ್ಮೂರಿನಲ್ಲಿ ಕಲ್ಯಾಣೋತ್ಸವ ನಡೀತಿದೆ. ಸೊ ಅಲ್ಲಿ ಉತ್ಸವ ಬರುತ್ತೆ ಅಂತ ಹೇಳಿ ಹೊರಗಡೆ ಕೂತಿದ್ವಿ. ಉತ್ಸವ ಬರ್ತಾಯಿತ್ತು. ಅಲ್ಲಿ ವಾದ್ಯಗಳ ಸೌಂಡ್ಗೆ ಎಲ್ಲ ನನ್ನ ಮಗ ಸ್ಟೆಪ್ ಆಗ್ತಾಯಿದ್ದ. ಸೊ ಹಾಗೇ ಅದೊಂದು ಕ್ಲಿಪ್ಪಿಂಗ್ ತಗೊಂಡೆ ಅಷ್ಟೇ. ಸೊ ಎಲ್ಲರೂ ಕೂಡ ಅಲ್ಲಿ ಡ್ಯಾನ್ಸ್ ಮಾಡು ಅಂತ ಹೇಳಿದರು. ಕಲ್ಯಾಣೋತ್ಸವ ಪ್ರತಿ ವರ್ಷವೂ ಕಲ್ಯಾಣೋತ್ಸವ ಮಾಡ್ತಾರೆ. ಸೊ ತುಂಬ ಚೆನ್ನಾಗಿರುತ್ತೆ. ಅವರೆಲ್ಲ ಡ್ಯಾನ್ಸ್ನ ಮಾಡ್ಕೊಂಡು ಬರ್ತಾರೆ. ಅವರ ಹೆಂಗಸರು ಅಂದರೆ ಅಲ್ಲಿ ಬ್ರಾಹ್ಮಿಣ್ಸ್ ಇರ್ತಾರೆ. ಸೊ ಅವ್ರನ್ನ ಏನಂತಾರೋ ಗೊತ್ತಿಲ್ಲ, ನಾವು ಐನೂರು ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಥರ ಅವರು ಹೆಂಗಸ್ರುಗಳು ಕೂಡ ಡ್ಯಾನ್ಸ್ ಆಡಿಕೊಂಡು, ಸೊ ನಾವು ಮದುವೆನ ನಾವುಗಳು ಹೇಗೆ ಮಾಡ್ತೀವೋ ಸೊ ಅದೇ ರೀತಿ ದೇವ್ರಿಗೂ ಕೂಡ ಮಾಡ್ತಾರೆ. ಸೊ ಬೆಳಿಗ್ಗೆ ಶನಿವಾರ ಬೆಳಗ್ಗೆಯಿಂದನೂ ಕೂಡ ನಮ್ಮ ಮನೆ ಮುಂದೆ ರೋಡಲ್ಲೇ ದೇವಸ್ಥಾನ ಇರೋದು. ಹಾಗಾಗಿ ಅಲ್ಲಿ ಶನಿವಾರ ಬೆಳಿಗ್ಗೆಯಿಂದನೇ ಕೂಡ ಅವರು ಮದುವೆ ಶಾಸ್ತ್ರಗಳನ್ನ ಶುರು ಮಾಡಿದರು. ಅದು ವಾದ್ಯ ಸೌಂಡೆಲ್ಲ ನಮ್ಮ ಮನೆಗೆ ನೀಟಾಗಿ ಕೇಳಿಸ್ತದೆ. ಹಾಗೆ ಇಲ್ಲಿ ಬ್ರಾಹ್ಮಣ್ ಲೇಡೀಸ್ಗಳು ಅದು ಮ್ಯೂಸಿಕ್ಗೆ ಡ್ಯಾನ್ಸ್ ಮಾಡ್ತಾರೆ. ಫುಲ್ಲು ಅವರು ರೋಡ್ ತುಂಬ ಡ್ಯಾನ್ಸ್ ಮಾಡ್ಕೊಂಡೇ ಹೋಗೋದು. ಆ ಲೇಡೀಸ್ಗಳಾದ್ರೂ ಕೂಡ ಎಲ್ಲೂ ನಾಚ್ಕೊಳ್ಳಲ್ಲ. ಸೊ ಚೆನ್ನಾಗಿ ವಯಸ್ಸಾಗಿರೋರು ಇರ್ತಾರೆ, ಹೆಂಗಾಗಿರೋರು ಇದ್ದಾರೆ, ಚೆನ್ನಾಗಿ ಡ್ಯಾನ್ಸ್ ಆಡ್ಕೊಂಡು ಹೋಗ್ತಾರೆ. ಸೊ ಈ ಸತಿನೇ ಕಡಿಮೆ ಡ್ಯಾನ್ಸು, ನೋಡಿ ನಿಮಗೂ ಇಷ್ಟ ಆಗುತ್ತೆ.
ನೋಡಿದ್ರಲ್ಲ, ಹೀಗೆ ವಯಸ್ಸಾಗಿರೋರು ಕೂಡ, ಹಾಗೆ ಹೆಂಗಾಗಿರೋರು, ಹುಡುಗಿರು, ಚಿಕ್ಕ ಮಕ್ಳುಗಳು ಎಲ್ಲ ಸೇರಿ, ಅಂದರೆ ಈ ಸತಿನೇ ಕಡಿಮೆ. ಈ ಕೋಲಾಟ, ಹಾಗೆ ಭಕ್ತಿಗೀತೆಗಳನ್ನ ಹೇಳೋರು ಪ್ರತಿಯೊಬ್ಬರೂ ಬರ್ತಾರೆ. ಸೊ ಈ ವರ್ಷವೇ ಸ್ವಲ್ಪ ಕಡಿಮೆ ಆಗಿದೆ. ಈ ಕಲ್ಯಾಣೋತ್ಸವ ಒಂದು ವಾರದಿಂದನೂ ಕೂಡ ನಡೀತಿದೆ. ಅಂದರೆ ಪೂಜೆಗಳು ಏನೇನೋ ಅವರ ವಿಧಾನಗಳಿರುತ್ತೆ, ಆ ರೀತಿಯಾಗಿ ನಡ್ಕೊಂಡು ಬರುತ್ತೆ. ಇಲ್ಲಿ ಹಾಗೆ ಸರ್ಪೋತ್ಸವ ಅಂತ ಬರುತ್ತೆ. ಇವತ್ತು ಸರ್ಪೋತ್ಸವ ಬಂದಿದೆ. ಆ ಸರ್ಪದ ಮಧ್ಯದಲ್ಲಿ ಲಕ್ಷ್ಮೀ ನಾರಾಯಣ ಮತ್ತು ಶ್ರೀದೇವಿನೋ ಅಥವಾ ಭೂದೇವಿನೋ ಏನೋ ಅನಿಸುತ್ತೆ, ನನಗೂ ಸರಿಯಾಗಿ ಗೊತ್ತಿಲ್ಲ. ಆ ಮೂರು ಮೂರ್ತಿಗಳು, ಆ ಮಧ್ಯೆ ಶ್ರೀನಿವಾಸ ಇರ್ತಾನೆ, ಆ ಕಡೆ ಲಕ್ಷ್ಮಿ, ಒಂದು ಕಡೆ ಭೂದೇವಿ ಏನೋ ಇರ್ತಾಳೆ ಅಂತ ಅನಿಸುತ್ತೆ. ಸೊ ಅವರಿಬ್ರಿಗೂ ಕೂಡ ಮದುವೆ ಮಾಡ್ತಾರೆ. ಸೊ ಅಲ್ಲಿ ಪ್ರತಿಯೊಂದು ಶಾಸ್ತ್ರನೂ ಕೂಡ ಮಾಡ್ತಾರಂತೆ. ನಾವು ಯೂಶ್ವಲಾಗಿ ಕಲ್ಯಾಣೋತ್ಸವ ದಿವಸನೇ ಆಲ್ಮೋಸ್ಟ್ ಏನಾದರೂ ಫಂಕ್ಷನ್ಗಳು, ಅಂದರೆ ಒಳ್ಳೆ ದಿನಗಳು ಇರೋದ್ರಿಂದ ಅದು ದೇವ್ರುಗಳಿಗೂ ಕೂಡ ಲಗ್ನನ ನೋಡಿ ಮಾಡ್ತಾರಂತೆ, ನಮ್ಗಳ ಹಾಗೇ. ಸೊ ತುಂಬ ಚೆನ್ನಾಗಿ ಮಾಡಿದರು. ಹಾಗೆ ನೈಟು ಕೂಡ ಹೋಗಿದ್ದೆ ಅಲ್ಲಿ ದೇವಸ್ಥಾನಕ್ಕೆ ಆ ಉತ್ಸವನ ತಗೊಂಡು ಹೋಗೋ ಟೈಮಲ್ಲೂ ಕೂಡ ಹೋಗಿದ್ವಿ. ಅಲ್ಲೂ ಚೆನ್ನಾಗಿ ಮಾಡಿದ್ರು. ಸೊ ಅವರು ಹೆಂಗೆ ಡ್ಯಾನ್ಸ್ ಆಡ್ತಿದ್ರು, ಅಲ್ಲಿ ಹಾಡುಗಳೆಲ್ಲ ಹೇಳೋದು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಆ ಕ್ಲಿಪ್ಪಿಂಗ್ಗಳನ್ನ ನೋಡ್ತೀರಾ. ಹಾಗೆ ನಿಮಗೂ ಕೂಡ ಈ ಒಂದು ಕಲ್ಯಾಣೋತ್ಸವ, ಹಾಗೆ ದೇವರು ಲಕ್ಷ್ಮೀ ನಾರಾಯಣ ನಿಮಗೂ ಕೂಡ ಅದು ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ. ಸೊ ನಮ್ಮ ಅತ್ತೆ ದೇವ್ರ ಹಿಂದೆನೇ ಹೋಗ್ಬಿಟ್ರು. ಅಲ್ಲಿಗೆ ಹೋಗಿ ಬರುವಷ್ಟರಲ್ಲಿ 10 ಗಂಟೆ ಆಗಿತ್ತು. ಸೊ ನಾನು ದೇವಸ್ಥಾನಕ್ಕೆ ಅದು ಉತ್ಸವ ಬಂದಮೇಲೆ ನಮ್ಮ ಮನೆಯವ್ರು ಫೋನ್ ಮಾಡಿದ್ರು, ಪಾಪು ಕರ್ಕೊಂಡು ಹೋಗಿದ್ರು. ಆವಾಗ ಅಲ್ಲಿ ದೇವಸ್ಥಾನದ ಹತ್ರ ಹೋಗಿದ್ದಿದ್ದು. ನಾನು ನಮ್ಮ ಮಾವ ಅದು ಉತ್ಸವ ಹೋದ್ಮೇಲೆ ನಾವಿಬ್ಬರು ಊಟ ಮಾಡ್ಕೊಂಡ್ವಿ. ಊಟ ಮಾಡ್ಕೊಂಡು ಹಾಗೆ ನನ್ನ ಮಗನಿಗೂ ಊಟ ಮಾಡಿಸಿ ಕೂತಿದ್ದೆ. ಅವನು ಯಾಕೋ ಸ್ವಲ್ಪ ಕ್ರ್ಯಾಂಕಿ ಆಗಿದ್ದ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪನ ಜೊತೆ ಕಳಿಸಿದ್ದೆ. ಸೊ ನನ್ನ ಇವತ್ತಿನ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ. ಹಾಗೆ ನನ್ನ ಮುಂದಿನ ವ್ಲಾಗ್ ಕೂಡ ಈಗ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕಲ್ಯಾಣೋತ್ಸವದ ವ್ಲಾಗ್ ಆಗಿರುತ್ತೆ. ಸೊ ನೋಡಿ, ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗುತ್ತೆ. ಹಾಗೆ ನನ್ನ ಚಾನಲ್ ವ್ಯೂಸ್ ಬರ್ತಿದೆ. ಹಾಗೆಯೇ ಸೊ ನನ್ನ ಚಾನಲ್ನ ನೋಡ್ತಿರೋರೆಲ್ಲ ಪ್ಲೀಸ್ ಒಂದೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ನನ್ನ ಇವಳೊಂದು ವ್ಲಾಗ್ನ ಶೇರ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ನೈಟು ಡಿನ್ನರ್ಗೆ ಲೈಟಾಗಿ ನಮ್ಮ ಮನೆಯಲ್ಲಿ ನೈಟು ಚಪಾತಿ, ದೋಸೆ ಏನಾದರೂ ಇರುತ್ತೆ. ಸೊ ಇವತ್ತು ರಾಗಿ ದೋಸೆ ಮಾಡಿದ್ದೆ. ಅಂದರೆ ರಾಗಿ ಹಿಟ್ಟಿಗೆ ಸ್ವಲ್ಪ ಗೋಧಿ ಹಿಟ್ಟು ಮತ್ತು ದೋಸೆ ಹಿಟ್ಟಿನ ಸಂಪ್ಳ ಇತ್ತು. ಸೊ ಅದನ್ನು ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಕಾಂಬಿನೇಷನ್ ಆಗಿ ನಾನು ಕಡಲೆಕಾಯಿ ಮತ್ತು ಒಣಮೆಣ್ಸಿಕಾಯಿ ಚಟ್ನಿ ಮಾಡಿದ್ದೆ. ಸೊ ತುಂಬ ಯಮ್ಮಿಯಾಗಿರುತ್ತೆ. ಸ್ವಲ್ಪ ಖಾರ ಮಾಡ್ಕೊಂಡ್ರೆ ಚಟ್ನಿ ರಾಗಿ ದೋಸೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು.